ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಸಾಯಿಬಾಬಾರವರ ಸಚ್ಚರಿತೆಯ 3ನೇ ಅಧ್ಯಾಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಅಧ್ಯಾಯದಲ್ಲಿ ಸಾಯಿಬಾಬಾ ಅವರ ಸಚ್ಚರಿತೆಯನ್ನು ಬರೆಯೋದಕ್ಕೆ ಹೇಮಾಡಪ್ಪಂತರಿಗೆ ಅನುಮತಿ ದೊರೆತದ್ದು ಮತ್ತು ಭರವಸೆ ನೀಡಿದ್ದು, ಹಾಗೆ ಬಾಬಾ ಅವರ ಮಾತೃಪ್ರೇಮ ಮತ್ತು ಬಾಬಾರವರ ಮೃದು ಮಧುರವಾದ ವಚನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಬಾಬಾರವರ ಅನುಮತಿ ಮತ್ತು ಭರವಸೆ ಸಿಕ್ತು ಹೇಮಾಡಪ್ಪಂತರಿಗೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದಿನ ಅಧ್ಯಾಯದಲ್ಲೇ ಹೇಳಿರೋ ಥರ ಬಾಬಾ ಅವರ ಸಚ್ಚರಿತೆ ಬರೆಯೋದಕ್ಕೆ ಹೇಮಾಡಪ್ಪಂತರಿಗೆ ಬಾಬಾ ಅನುಮತಿ ನೀಡಿದ್ರು. ಬಾಬಾ ಹೇಮಾಡಪ್ಪಂತರನ್ನು ಕುರಿತು, ನೀನು ಸಚ್ಚರಿತೆ ಬರೆಯೋ ವಿಚಾರದಲ್ಲಿ ನನ್ನ ಸಂಪೂರ್ಣ ಸಮ್ಮತಿ ಇದೆ. ನೀನು ಈ ಕೆಲಸವನ್ನು ಮಾಡು. ನನ್ನ ವಚನದಲ್ಲಿ ನಂಬಿಕೆ ಇಟ್ಟು ಸ್ಥಿರಚಿತ್ತನಾಗು. ನನ್ನ ಲೀಲೆಗಳನ್ನು ಬರೆದ್ರೆ ಅವಿದ್ಯೆಯೇ ನಾಶ ಆಗತ್ತೆ. ಅವುಗಳನ್ನು ಶ್ರದ್ಧೆ ಭಕ್ತಿಯಿಂದ ಶ್ರವಣ ಮಾಡಿದ್ರೆ ಭಕ್ತಿ ಮತ್ತು ಪ್ರೀತಿಯ ಅಲೆಗಳು ಮೇಲಕ್ಕೇಳುತ್ತೆ. ಯಾರು ಇದರ ಒಳಹೊಕ್ಕು ಪರೀಕ್ಷಿಸ್ತಾರೆಯೋ ಅವರಿಗೆ ಜ್ಞಾನ ಅನ್ನೋ ಅನರ್ಘ್ಯ ರತ್ನ ಸಿಗತ್ತೆ ಅಂತ ಹೇಳಿದ್ರು. ಇದನ್ನು ಕೇಳಿದ ತಕ್ಷಣವೇ ಹೇಮಾಡಪ್ಪಂತರಿಗೆ ಧೈರ್ಯ ಬಂತು. ಅದಕ್ಕೆ ತಕ್ಕ ಹಾಗೆ ಅವರು ಈ ಸಾಯಿ ಸಚ್ಚರಿತೆಯನ್ನು ಬರೆದು ಮುಗಿಸಿದ್ರು. ಅದಾದ ನಂತರ ಬಾಬಾ ಅವರು ಶ್ಯಾಮ ಅವ್ರನ್ನ ಕರೆದು ಈ ರೀತಿ ಹೇಳಿದ್ರು, ಯಾರು ನನ್ನ ನಾಮವನ್ನು ಪ್ರೀತಿಯಿಂದ ಉಚ್ಚಾರಣೆ ಮಾಡ್ತಾರೋ ಅವರ ಅಭಿಲಾಷೆಗಳೆಲ್ಲವನ್ನು ಈಡೇರಿಸ್ತೀನಿ ಮತ್ತು ಅವರಲ್ಲಿ ನಾನು ಭಕ್ತಿ ಹೆಚ್ಚಾಗೋ ಥರ ಮಾಡ್ತೀನಿ. ಯಾರು ನನ್ನ ಜೀವನವನ್ನು ಮತ್ತು ಲೀಲೆಗಳನ್ನು ಶ್ರದ್ಧೆಯಿಂದ ಹಾಡ್ತಾರೋ ಅವರನ್ನು ನಾನು ಯಾವಾಗಲೂ ಕಾಪಾಡ್ತೀನಿ. ಭಕ್ತರು ನನ್ನ ಲೀಲೆಗಳನ್ನ ಕೇಳಿದಾಗ ಸ್ವಾಭಾವಿಕವಾಗಿ ಅವರಿಗೆ ಸಂತೋಷ ಉಂಟಾಗತ್ತೆ. ಅವರಿಗೆ ನಾನು ಅಮಿತಾನಂದವನ್ನು, ಶಾಶ್ವತವಾದ ತೃಪ್ತಿಯನ್ನು ನೀಡ್ತೀನಿ. ಯಾರು ಮನಪೂರ್ವಕವಾಗಿ ತಮ್ಮ ತನು ಮನ ಧನಗಳನ್ನು ನನ್ನಲ್ಲಿ ಅರ್ಪಿಸ್ತಾರೋ, ಯಾರು ನನ್ನನ್ನು ಅಚಲ ನಂಬಿಕೆಯಿಂದ ಪೂಜೆ ಮಾಡ್ತಾರೋ ಅಂಥವರನ್ನು ಬಿಡುಗಡೆ ಮಾಡೋದೇ ನನ್ನ ನಿತ್ಯ ಕರ್ತವ್ಯ. ಯಾರು ನನ್ನನ್ನು ಸದಾ ಆರಾಧಿಸ್ತಾರೋ ಅಂಥವರ ಮನಸ್ಸು ಪ್ರಾಪಂಚಿಕ ಸುಖಗಳ ಕಡೆಗೆ ಹೋಗೋದಕ್ಕೆ ಇಚ್ಛೆ ಪಡೋದಿಲ್ಲ. ಅವರ ಮನಸ್ಸು ಆಧ್ಯಾತ್ಮಿಕತೆ ಕಡೆಗೆ ಹೆಚ್ಚು ಮೂಡುತ್ತೆ. ನಾನು ಅವರನ್ನು ಮೃತ್ಯುವಿನ ದವಡೆಯಿಂದ ಪಾರು ಮಾಡ್ತೀನಿ. ನನ್ನ ಕಥೆಗಳನ್ನು ಶ್ರವಣ ಮಾಡಿದವ್ರಿಗೆ ಎಲ್ಲ ವಿಧವಾದ ರೋಗಗಳು ಸಹ ಗುಣವಾಗುತ್ತೆ. ಆದ್ದರಿಂದ ನನ್ನ ಕಥೆಗಳನ್ನು ಶಾಂತರಾಗಿ ಮರ್ಯಾದೆಯಿಂದ ಶ್ರವಣ ಮಾಡಿ, ಅವುಗಳನ್ನೇ ಕುರಿತು ಚಿಂತೆ ಮಾಡಿ, ಧ್ಯಾನ ಮಾಡಿ ಮತ್ತು ಅವುಗಳನ್ನೆಲ್ಲ ಸಂಗ್ರಹ ಮಾಡಿ. ನಿಮ್ಮ ಶಾಶ್ವತವಾದ ತೃಪ್ತಿಗೆ ಇದೊಂದೇ ಮಾರ್ಗ. ನನ್ನ ಭಕ್ತರ ಗರ್ವ ಮತ್ತು ಅಹಂಕಾರ ನಾಶ ಆಗತ್ತೆ. ಶ್ರವಣ ಮಾಡೋರ ಮನಸ್ಸು ನೆಮ್ಮದಿಯಾಗಿರುತ್ತೆ. ಮನಪೂರ್ವಕವಾಗಿ ಮತ್ತು ಸಂಪೂರ್ಣ ನಂಬಿಕೆಯಿಂದ ಇರುವವರು ಶ್ರೇಷ್ಠ ಭಾವದೊಡನೆ ನನ್ನಲ್ಲಿ ಐಕ್ಯವಾಗ್ತಾರೆ. ಕೇವಲ ಸಾಯಿ ಸಾಯಿ ಅಂತ ನನ್ನ ಸ್ಮರಣೆ ಮಾಡೋದ್ರಿಂದನೇ ಅವರ ಎಲ್ಲ ಪಾಪಗಳು ಕೂಡ ನಾಶವಾಗತ್ತೆ ಅಂತ ಬಾಬಾ ಶ್ಯಾಮ ಅವ್ರಿಗೆ ತಿಳಿಸ್ಕೊಟ್ರು. ಭಕ್ತರಿಗೆ ಬಾಬಾ ಅನೇಕ ಕೆಲಸಗಳನ್ನು ವಹಿಸ್ತಾ ಇದ್ದರು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಗವಂತ ಭಕ್ತರಿಗೆ ಅವರವರ ಯೋಗ್ಯತೆಗಳಿಗೆ ತಕ್ಕಂತೆ ಅನೇಕ ತರಹದ ಕೆಲಸಗಳನ್ನು ವಹಿಸ್ತಾರೆ. ಕೆಲವರಿಗೆ ದೇವಾಲಯಗಳನ್ನು ಮತ್ತು ಮಠಗಳನ್ನು ಕಟ್ಟೋ ಕೆಲಸ, ಹಾಗೆ ನದಿ ತೀರಗಳಲ್ಲಿ ಸ್ನಾನಘಟ್ಟಗಳನ್ನು ನಿರ್ಮಿಸೋ ಕೆಲಸ, ಮತ್ತು ಕೆಲವರಿಗೆ ಅವರ ಮಹಿಮೆಗಳನ್ನು ಹಾಡುವ ಕೆಲಸ, ಬೇರೆ ಉಳಿದವರಿಗೆ ಯಾತ್ರಾ ಸ್ಥಳಗಳನ್ನು ಸಂದರ್ಶನ ಮಾಡುವಂಥ ಕೆಲಸನ ವಹಿಸಿರ್ತಾರೆ. ಆದರೆ ಹೇಮಾಡಪ್ಪಂತರ ಪಾಲಿಗೆ ಬಂದದ್ದು ಶ್ರೀ ಸಾಯಿ ಸಚ್ಚರಿತೆಯ ರಚನೆ ಮಾಡುವಂಥದ್ದು. ಇದಕ್ಕೆ ತೀರಾ ನಾನು ಅನರ್ಹ. ಬಾಬಾರವರ ನೈಜ ಜೀವನವನ್ನು ಯಾರಿಂದ ವಿವರಿಸಕ್ಕೆ ಸಾಧ್ಯ? ಅವರ ಅನುಗ್ರಹ ಬಲ ಒಂದೇ ಈ ಕೆಲಸನ ಯಶಸ್ವಿಯಾಗಿ ಮುಗಿಸೋಕ್ಕೆ ಸಹಾಯ ಮಾಡೋ ಸಾಧನ. ಆದ್ದರಿಂದ ನಾನು ಲೇಖನಿಯನ್ನು ಕೈಗೆ ತಗೊಂಡ ಮರುಕ್ಷಣದಲ್ಲೇ ಬಾಬಾ ಅವರು ನನ್ನ ಅಹಂಭಾವವನ್ನು ನಿರ್ಮೂಲ ಮಾಡಿ ತಾವೇ ತಮ್ಮ ಕಥೆಗಳನ್ನು ರಚಿಸಲು ಆರಂಭಿಸಿದ್ರು. ಈ ಕೆಲಸಕ್ಕೆ ದೊರೆಯಬೇಕಾದ ಸನ್ಮಾನ ಬಾಬಾರವರಿಗೆ, ನನಗಲ್ಲ. ನಾನು ಜನ್ಮತಃ ಬ್ರಾಹ್ಮಣನಾಗಿದ್ದರೂ ಸಹ ಶ್ರುತಿ ಮತ್ತು ಸ್ಮೃತಿ ಅನ್ನೋ ದೃಷ್ಟಿಗಳು ನನಗಿರಲಿಲ್ಲ. ಆದುದರಿಂದ ಬಾಬಾರವರ ಸಚ್ಚರಿತೆ ರಚಿಸಲು ನನಗೆ ಶಕ್ತಿ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನಾನು ಅಷ್ಟು ಯೋಗ್ಯ ಅಲ್ಲ ಅಂತ ಹೇಮಾಡಪ್ಪಂತರು ಭಾವಿಸಿದ್ರು. ಆದರೆ ದೇವರ ಅನುಗ್ರಹದಿಂದ ಮೂಕ ಕೂಡ ಮಾತಾಡಬಹುದು, ಕುಂಟ ಕೂಡ ಪರ್ವತವನ್ನು ದಾಟಕ್ಕೆ ಶಕ್ತನಾಗಬಹುದು.
ತನ್ನ ಇಚ್ಛಾನುಸರಣೆಯಂತೆ ಕೆಲಸ ಮಾಡಿಸಿಕೊಳ್ಳುವ ಶಕ್ತಿ ಆ ಪರಮಾತ್ಮನಿಗಲ್ಲದೆ ಬೇರೆ ಯಾರಿಗಿರುತ್ತೆ? ಕೊಳಲಿಗಾಗಲಿ ಹಾರ್ಮೋನಿಯಂಗಾಗಲಿ ಶಬ್ದ ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋದು ಗೊತ್ತಿರಲ್ಲ. ಅದರಿಂದ ಶಬ್ದ ಬರೋದು ಅದನ್ನು ನುಡಿಸೋನಿಗೆ ಮಾತ್ರನೇ ಗೊತ್ತಿರುತ್ತೆ. ಚಂದ್ರಕಾಂತಮಣಿ ಪ್ರಕಾಶಿಸೋದು, ಸಮುದ್ರ ಉಕ್ಕೋದು ಇದ್ಯಾವುದು ತಮ್ಮ ಶಕ್ತಿಯಿಂದ ಅಲ್ಲ, ಚಂದ್ರನ ಉದಯದಿಂದ ಮಾತ್ರ. ಇದೇ ರೀತಿ ಹೇಮಾಡ ಪಂತರು ಸಾಯಿ ಸಚ್ಚರಿತೆಯನ್ನು ರಚನೆ ಮಾಡಿದ್ದು ಬಾಬಾ ಅವರ ಆಶೀರ್ವಾದದ ಫಲದಿಂದ ಮಾತ್ರ, ತಮ್ಮ ಸ್ವಂತ ಪ್ರಯತ್ನದಿಂದ ಅಲ್ಲ ಅಂತ ಹೇಮಾಡ ಪಂತರು ಹೇಳ್ಕೊಂಡಿದ್ದಾರೆ. ಬಾಬಾರವರ ಜ್ಞಾನ ಜ್ಯೋತಿ. ನಾವಿಕರಿಗೆ ದಾರಿ ಸುಗಮ ಆಗಲಿ ಅಂತ ಸಮುದ್ರದ ಅನೇಕ ಕಡೆ ದೀಪಗೃಹಗಳನ್ನು ನಿರ್ಮಿಸಿರ್ತಾರೆ. ಅಂತೆ ಈ ಭವಸಾಗರದಲ್ಲಿ ಸಂಚಾರ ಸುಗಮವಾಗಲಿ ಅಂತ ಸಾಯಿಬಾಬಾರವರ ಕಥೆಗಳು ನಮಗೆ ನಾವಿಕ ದೀಪಗೃಹಗಳ ಹಾಗೆ ಸಹಾಯ ಮಾಡ್ತಾ ಇವೆ. ಸಂತರ ಚರಿತ್ರೆಗಳು ನಾವು ಕಿವಿಯಾರೆ ಕೇಳಿದಾಗ ಅವು ನಮ್ಮ ಹೃದಯದ ಒಳಹೊಕ್ಕು ನಾನು, ನನ್ನದು ಎಂಬ ಭಾವನೆಗಳನ್ನು ಹೊರದೂಡುತ್ತವೆ. ಅವು ಹೃದಯದಲ್ಲಿ ಶೇಖರವಾದಾಗ ನಮ್ಮ ಮನಸ್ಸಿನಲ್ಲಿಯ ಸಂಶಯಗಳೆಲ್ಲವೂ ಹಾರಿ ಹೋಗುತ್ತೆ. ಗರ್ವವು ಅಡಗತ್ತೆ, ಜ್ಞಾನ ಉಕ್ಕತ್ತೆ. ಕೃತಯುಗದಲ್ಲಿ ಶ್ರಮಧರ್ಮನವು, ತ್ರೇತಾಯುಗದಲ್ಲಿ ತ್ಯಾಗವು, ದ್ವಾಪರ ಯುಗದಲ್ಲಿ ದೇವರ ಪೂಜೆಯು ಜ್ಞಾನ ಮಾರ್ಗದ ಸಾಧನೆಗಳಾಗಿತ್ತು. ಕಲಿಯುಗದಲ್ಲಿ ಜ್ಞಾನ ಮಾರ್ಗದ ಸಾಧನೆ ಯಾವುದು ಅಂದರೆ ಆ ಪರಮಾತ್ಮನ ನಾಮವನ್ನು ಮತ್ತು ಮಹಿಮೆಯನ್ನು ಭಕ್ತಿ, ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ಹಾಡುವುದೊಂದೇ. ಈ ಕೊನೆಯ ಸಾಧನ ಚತುರ್ವರ್ಣದವರಿಂದಲೂ ಅಭ್ಯಾಸ ಮಾಡಲು ಸಾಧ್ಯವಾಗಿದ್ದಾಗಿದೆ. ಇಂಥವ್ರಿಗಾಗಲ್ಲ, ಕಷ್ಟ, ಮಾಡೋಕ್ಕೆ ಅಸಾಧ್ಯ ಅನ್ನೋದರದಿಲ್ಲ. ಯಾವ ವರ್ಣದವರು ಬೇಕಾದರೂ ಈ ರೀತಿಯಾಗಿ ಮಾಡಬಹುದು. ಇತರ ಸಾಧನಗಳಾದ ಯೋಗ, ಯಾಗ, ಧ್ಯಾನ ಮತ್ತು ಧಾರಣ ಇವುಗಳ ಅಭ್ಯಾಸ ಬಹಳ ಕಷ್ಟ. ಆದರೆ ಆ ಪರಮಾತ್ಮನ, ಆ ಬಾಬಾರವರ ಲೀಲೆಗಳನ್ನು ಹಾಡೋದು ತುಂಬಾ ಸುಲಭ ಸಾಧ್ಯ. ಎಲ್ಲರೂ ಇದನ್ನು ಮಾಡಬಹುದು. ಈ ಲೀಲೆಗಳನ್ನು ಹಾಡೋದ್ರಿಂದ ಮತ್ತು ಶ್ರವಣ ಮಾಡೋದ್ರಿಂದ ನಾವು ಸ್ವಾನುಭವವನ್ನು ಸುಲಭವಾಗಿ ಹೊಂದಬಹುದು. ಈ ಒಂದು ಗುರಿ ಧ್ಯೇಯ ಸಾಧನೆಗೆ ತಮ್ಮ ಕಥೆಗಳನ್ನು, ಸಚ್ಚರಿತೆಯನ್ನು ಬರೆಯಲು ಬಾಬಾ ಹೇಮಾಡ ಪಂತರಿಗೆ ನೆರವು ನೀಡಿದ್ರು. ಈಗ ಭಕ್ತರು ಅವರ ಕಥೆಗಳನ್ನು ಪಠಿಸಲು ತುಂಬಾ ಸುಲಭ ಆಗಿದೆ. ಶ್ರವಣ ಮಾಡೋದು ಕೂಡ ಬಹಳ ಸುಲಭ ಆಗಿದೆ. ಹೀಗೆ ಪಠಣ ಮಾಡೋದು ಅಥವಾ ಶ್ರವಣ ಮಾಡೋದು ಅಂದರೆ ಕೇಳಿಸ್ಕೊಳ್ಳೋದು, ಆ ರೀತಿ ಮಾಡುವಾಗ ಏಕೈಕ ಚಿತ್ತದಿಂದ ಬಾಬಾರವರನ್ನು ಧ್ಯಾನಿಸಿ ಅವರ ರೂಪವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಅದನ್ನು ಓದಬೇಕು ಅಥವಾ ಕೇಳಿಸ್ಕೊಳ್ಬೇಕು. ಆಗ ಗುರು ಮತ್ತು ದೇವರಲ್ಲಿ ನಮಗೆ ಭಕ್ತಿ ಉಂಟಾಗತ್ತೆ, ಅಲಿಪ್ತತೆ ಉಂಟಾಗಿ ಭಕ್ತರು ಸ್ವಾನುಭವವನ್ನು ಪಡೆಯಬಹುದು. ಈಗ ನಾವು ಸಾಯಿಬಾಬಾರವರ ಮಾತೃವಾತ್ಸಲ್ಯ ಹೇಗಿತ್ತು? ಮಾತೃವಾತ್ಸಲ್ಯ ಅಂದರೆ ತಮಗೆಲ್ಲ ತಿಳಿದೇ ಇದೆ. ತಾಯಿ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅದಕ್ಕೆ ಬೇರೆ ಯಾವ ಉದಾಹರಣೆಯೂ ಇಲ್ಲ. ತಾಯಿ ಮಕ್ಕಳನ್ನು ಪ್ರೀತಿ ಮಾಡೋಷ್ಟು ಇನ್ಯಾರೂ ಪ್ರೀತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬಾಬಾರವರಿಗೆ ಸಹ ಅವರ ಭಕ್ತರ ಮೇಲೆ ಮಾತೃವಾತ್ಸಲ್ಯ ಇತ್ತು. ಗೋವಿಗೆ ತನ್ನ ಕರುವಿನ ಮೇಲೆ ಎಷ್ಟು ಮಮತೆ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದರ ಕೆಚ್ಚಲು ಹಾಲಿನಿಂದ ತುಂಬಿರುವಾಗ ಕರು ತನ್ನ ತಲೆಯನ್ನು, ಕೆಚ್ಚಲನ್ನು ಒತ್ತಿ ಮೊಲೆಗಳಿಗೆ ಬಾಯಿ ಇಟ್ಟಾಗ ಹಾಲು ಹೇಗೆ ಧಾರಾಕಾರವಾಗಿ ತನ್ನಷ್ಟಕ್ಕೆ ತಾನೇ ಹರಿಯತ್ತೋ, ಅದೇ ರೀತಿ ಕಂದನಿಗೆ ಹಾಲು ಬೇಕಾದಾಗ ಮಾತೆ ಆದವಳು ಎಷ್ಟು ಪ್ರೀತಿ ಮತ್ತು ಆಧಾರಗಳಿಂದ ಅದಕ್ಕೆ ಹಾಲು ನೀಡ್ತಾಳೋ, ಹಾಗೆ ಮಗುವಿನ ಉಡುಗೆ ತೊಡುಗೆಗಳಲ್ಲಿ ಅವಳಿಗೆಷ್ಟು ಆನಂದವಿರುತ್ತೋ, ಮಗುವಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಅದರ ಉಡುಗೆ ತೊಡುಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿಲ್ಲ ಅಂತ ಮಗುಗೆ ಗೊತ್ತಿರಲ್ಲ. ಮಗುಗೆ ಅದ್ರ ಕಡೆ ಗಮನ ಇರಲ್ಲ. ಆದರೂ ತಾಯಿಗೆ ಮಗುವಿನ ಅಲಂಕಾರ ಮಾಡಿ ಅದನ್ನು ಕಣ್ತುಂಬ ನೋಡಿ ಬಹಳ ಸಂತೋಷ ಪಡ್ತಾಳೆ. ಅವಳ ಆ ಮಾತೃವಾತ್ಸಲ್ಯಕ್ಕೆ ಎಣೆನೇ ಇಲ್ಲ. ಮಾತೃವಾತ್ಸಲ್ಯ ವಿವರಣಾತೀತ. ಅದಕ್ಕೆ ಸರಿಸಮವಾದ ಪ್ರೀತಿ ಬೇರೊಂದಿಲ್ಲ. ಹಾಗೆಯೇ ಸದ್ಗುರುಗಳು ತಮ್ಮ ಶಿಷ್ಯ ವೃಂದಕ್ಕೆ ಅದೇ ಥರದ ಮಾತೃವಾತ್ಸಲ್ಯವನ್ನು ತೋರಿಸ್ತಾರೆ. ಶ್ರೀ ಸಾಯಿಬಾಬಾ ಅವರಲ್ಲಿಯೂ ಅದೇ ಥರದ ಮಾತೃವಾತ್ಸಲ್ಯ ಇತ್ತು. ಉದಾಹರಣೆಗೆ ಹೇಮಾಡ ಪಂತರು 1916ರಲ್ಲಿ ಸರ್ಕಾರಿ ಕೆಲಸದಿಂದ ನಿವೃತ್ತರಾದರು. ಅವರಿಗೆ ಬರುತ್ತಿದ್ದ ವಿರಾಮ ವೇತನ ಅಂದರೆ ಪೆನ್ಷನ್ ಅಂತ ಏನು ಹೇಳ್ತೀವಿ, ವಿರಾಮ ವೇತನ ಅವರ ಸಂಸಾರ ನಿರ್ವಹಣೆ ಮಾಡೋಕ್ಕೆ ಬಹಳ ಕಷ್ಟವಾಗಿತ್ತು, ಸಾಕಾಗ್ತಾ ಇರಲಿಲ್ಲ. ಅಂದು ಗುರುಪೂರ್ಣಿಮೆ ದಿನ, ಆಷಾಢದ 15ನೇ ದಿನ, ಭಕ್ತರೊಂದಿಗೆ
ಹೇಮಾಡ ಪಂತರು ಶಿರಡಿಗೆ ಪ್ರಯಾಣ ಬೆಳೆಸಿದ್ರು. ಅಣ್ಣಾ ಸಾಹೇಬ ಚಿಂಚಣಿಕರವ್ರಿಗೆ ಹೇಮಾಡ ಪಂತರ ಮೇಲೆ ಅವರ ಈ ಸ್ಥಿತಿ ಬಗ್ಗೆ ದಯೆ ಉಂಟಾಗಿ ಅವರಾಗೆ ಬಾಬಾರ ಹತ್ರ ಹೋಗಿ, ಇವನ ಮೇಲೆ ದಯೆ ಮಾಡಿ, ಇವನ ವಿರಾಮ ವೇತನ ಸಂಸಾರ ನಿರ್ವಹಣೆಗೆ ಸಾಲ್ತಾ ಇಲ್ಲ, ಸಂಸಾರ ಬೆಳೀತಾ ಇದೆ, ಆದರೆ ನಿರ್ವಹಣೆ ಮಾಡೋಕ್ಕೆ ಆಗ್ತಾ ಇಲ್ಲ, ಇವನಿಗೆ ಬೇರೆ ಒಂದು ಉದ್ಯೋಗವನ್ನಾದರೂ ಕೊಡಿಸ್ರಿ ಅಂತ ಕೇಳಿಕೊಂಡ್ರು. ಅದಕ್ಕೆ ಬಾಬಾ ಅವರು, ಅವನಿಗೆ ಬೇರೆ ಒಂದು ಕೆಲಸ ಸಿಗತ್ತೆ, ಅವನು ನನ್ನ ಸೇವೆ ಮಾಡ್ತಾ ಸಂತೋಷದಿಂದಿರಲಿ, ಅವನ ಮನೆಯಲ್ಲಿ ಉಣಕ್ಕೆ ಏನಕ್ಕೂ ಕೊರತೆ ಉಂಟಾಗೋದಿಲ್ಲ, ಅಂದರೆ ಹೊಟ್ಟೆ ಬಟ್ಟೆಗೆ ಅಂತ ಏನು ಹೇಳ್ತೀವಿ ಅದು ಯಾವುದಕ್ಕೂ ಕಷ್ಟ ಬರೋದಿಲ್ಲ. ನಾಸ್ತಿಕರು, ಅಧರ್ಮಿಗಳು ಮತ್ತು ದುಷ್ಟರಿಂದ ದೂರವಾಗಿರಲಿ, ಸರ್ವರಲ್ಲಿಯೂ ಸೌಜನ್ಯ ಮತ್ತು ಸವಿನಯದಿಂದ ವರ್ತಿಸಲಿ. ಇದನ್ನು ಮಾಡಿದ್ದಾದರೆ ಅವನಿಗೆ ಶಾಶ್ವತ ಸುಖ ಸಂತೋಷಗಳು ದೊರಕತ್ತೆ ಅಂತ ಬಾಬಾ ಹೇಳಿದರು. ಈಗ ರೋಹಿಲ್ಲಾ ಅನ್ನೋ ಒಬ್ಬ ಭಕ್ತನ ಕಥೆಯನ್ನು ಹೇಮಾಡ ಪಂತರು ಹೇಳಿದ್ದಾರೆ. ಒಬ್ಬ ಎತ್ತರವಾದ ದೃಢಕಾಯನಾದ ರೋಹಿಲ್ಲಾ ಅನ್ನೋ ಭಕ್ತ ಸಾಯಿಬಾಬಾ ಅವರಿಂದ ಆಕರ್ಷಿಸಲ್ಪಟ್ಟು ಶಿರಡಿಗೆ ಬಂದು ನಿಲ್ಲಿಸ್ದ. ಅವನು ಪ್ರತಿದಿನ ರಾತ್ರಿ ಕುರಾನ್ನ ಜೋರಾಗಿ ಕರ್ಕಶ ಧ್ವನಿಯಲ್ಲಿ, ಅಂದರೆ ಕೆಟ್ಟ ಧ್ವನಿಯಲ್ಲಿ ಜೋರಾಗಿ ಹಾಡ್ತಾ ಇದ್ದ. ಅವನು ಜೋರಾಗಿ ಕೂಗ್ಕೊಳ್ತಾ ಇದ್ದಿದ್ದು ಶಿರಡಿ ಜನರಿಗೆ ಬಹಳನೇ ತೊಂದರೆ ಆಗ್ತಾಯಿತ್ತು. ಅವರು ಹಗಲಿನಲ್ಲೆಲ್ಲ ಕೆಲಸ ಮಾಡಿ ಕಷ್ಟಪಟ್ಟು ರಾತ್ರಿ ಮನೆಗೆ ಬಂದು ಆರಾಮಾಗಿ ನಿದ್ದೆ ಮಾಡೋಣ ಅನ್ಬೇಕಾದ್ರೆ ಈ ರೋಹಿಲ್ಲಾ ತುಂಬ ಕೆಟ್ಟದಾಗಿ ದೇವರನಾಮ ಹಾಡ್ತಾ ಇದ್ದಿದ್ದು ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತಾಯಿತ್ತು. ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ದಿನ ಹೇಗೋ ಇರಲಿ ಬಿಡು ಅಂತ ಹೇಳಿ ಇದನ್ನು ತಾಳ್ಮೆಯಿಂದ ಸಹಿಸ್ಕೊಂಡಿದ್ರು. ಒಂದಿನ ಈ ಕಷ್ಟ ತುಂಬಾ ಆಗಿ ತಾಳ್ಮೆ ಮೀರಿ ಬಾಬಾ ಅವರ ಬಳಿಗೆ ಬಂದು, ಈ ರೋಹಿಲ್ಲಾನ ಉಪದ್ರವವನ್ನು ಹೇಗಾದರೂ ಮಾಡಿ ತಪ್ಪಿಸಿ ಬಾಬಾ ಅಂತ ಬೇಡ್ಕೊಂಡ್ರು. ಬಾಬಾ ಆದರೆ ಅವ್ರು ಯಾರ ಮಾತಿಗೂ ಗಮನ ಕೊಡಲಿಲ್ಲ. ಅದಕ್ಕೆ ಬದಲಾಗಿ ಹಳ್ಳಿಯವ್ರನ್ನೇ ತರಾಟೆಗೆ ತಗೊಂಡು, ನಿಮ್ಮ ಕಾರ್ಯ ನೀವು ಮಾಡಿ, ರೋಹಿಲ್ಲಾನ ಗೊಡವೆ ನಿಮಗೇನಿಕ್ಕೆ, ರೋಹಿಲ್ಲಾಗೆ ಒಬ್ಬ ಕೆಟ್ಟ ಪತ್ನಿ ಇದ್ದಾಳೆ, ಅವಳಿಂದ ದೂರ ಇರೋದಕ್ಕೋಸ್ಕರ ಅವನು ಈ ರೀತಿ ಕೆಟ್ಟದಾಗಿ ಜೋರಾಗಿ ಕರ್ಕಶವಾಗಿ ದೇವ್ರನಾಮ ಹಾಡ್ತಾನೆ, ಅದರಿಂದ ಅವ್ರ ಹೆಂಡತಿ ಅವನ ಕಡೆಗೆ ಬರೋದಿಲ್ಲ, ಆ ಹೆಂಡತಿಯಿಂದ ದೂರ ಇರೋಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದಾನೆ, ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಅವ್ರನ್ನೆಲ್ಲ ಕಳಿಸ್ಬಿಟ್ರು. ನಿಜವಾಗಿ ನೋಡೋದಾದರೆ ರೋಹಿಲ್ಲಾಗೆ ಪತ್ನಿನೇ ಇರಲಿಲ್ಲ. ಬಾಬಾರವರು ಹೇಳಿದ ಪತ್ನಿ ಯಾರಂದರೆ ದುರ್ಬುದ್ಧಿ ಅಥವಾ ಕೆಟ್ಟ ಯೋಚನೆಗಳು. ದೇವ್ರನಾಮ ಹಾಡೋದ್ರಿಂದ ಕೆಟ್ಟ ಯೋಚನೆಗಳು ಅಥವಾ ಯಾವುದೇ ದುರ್ಬುದ್ಧಿ ರೋಹಿಲ್ಲಾನಿಗೆ ಬರೋದಿಲ್ಲ ಅಂತ ಬಾಬಾಗೆ ಅನ್ನಿಸ್ತು. ಅವನದನ್ನು ಎಷ್ಟೇ ಕೆಟ್ಟದಾಗಿ ಕರ್ಕಶವಾಗಿ ಹಾಡಿದರೂ ಸಹ ಆ ದೇವ್ರನಾಮನ ಭಕ್ತಿಯಿಂದ ಹಾಡ್ತಾ ಇದ್ದ, ಆದ್ದರಿಂದ ಅವ್ನಿಗೆ ಯಾವುದೇ ಕೆಟ್ಟ ಯೋಚನೆಗಳು ಬರೋದಿಲ್ಲ ಅಂತ ಬಾಬಾ ರೋಹಿಲ್ಲಾನ ಹಳ್ಳಿ ಜನರಿಂದ ರಕ್ಷಣೆ ಮಾಡಿದ್ರು. ಬಾಬಾ ಅವರ ಅಮೃತ ವಚನಗಳು. ಒಂದು ದಿನ ಬಾಬಾ ಅವರು ಮಧ್ಯಾಹ್ನದ ಆರತಿ ಸಮಯದಲ್ಲಿ ಭಕ್ತರಿಗೆ ಈ ರೀತಿ ಹಿತವಚನಗಳನ್ನು ಹೇಳಿದ್ರು. ನೀವು ಎಲ್ಲೇ ಇರಿ, ಏನೇ ಮಾಡ್ತಾಯಿರಿ, ನೀವು ಮಾಡೋ ಪ್ರತಿಯೊಂದು ಕೆಲಸನೂ ನನಗೆ ಗೊತ್ತಾಗತ್ತೆ ಅನ್ನೋದನ್ನು ಜ್ಞಾಪಕದಲ್ಲಿಡಿ. ನಾನು ಸರ್ವರ ಹೃದಯದಲ್ಲಿಯೂ ಅಡಗಿರ್ತೇನೆ. ನಾನು ಪ್ರಪಂಚದಲ್ಲಿನ ಸಮಸ್ತ ಸಚರಾಚರಗಳನ್ನು ಆವರಿಸಿರ್ತೇನೆ. ನಾನು ಪ್ರಪಂಚದ ಸಮಸ್ತ ವಸ್ತುಗಳ ಮೂಲಸ್ಥಾನ, ತ್ರಿಗುಣಗಳ ಸಮ್ಮಿಳನ, ಸರ್ವ ವಸ್ತುಗಳ ಸೂತ್ರಧಾರಿ. ನಾನೇ ಸೃಷ್ಟಿಕರ್ತ, ರಕ್ಷಕ, ವಿನಾಶಕಾರ. ಯಾರು ತಮ್ಮ ಭಕ್ತಿಯನ್ನು ನನ್ನಲ್ಲಿಡ್ತಾರೋ ಅವರಿಗೆ ಯಾವುದರಿಂದನೂ ತೊಂದರೆ ಉಂಟಾಗೋದಿಲ್ಲ. ಯಾರು ನನ್ನನ್ನು ಮರಿತಾರೋ ಅವ್ರನ್ನ ಮಾಯೆ ಕವಿದ್ಬಿಡುತ್ತೆ. ಸಣ್ಣ ಇರುವೆ, ಕಣ್ಣಿಗೆ ಕಾಣಿಸುವ ಸಚರಾಚರ ಪದಾರ್ಥಗಳು ಮತ್ತು ಸಕಲ ಜೀವರಾಶಿಗಳೆಲ್ಲವೂ ನನ್ನ ದೇಹ ಮತ್ತು ಸ್ವರೂಪ. ಇಂತಹ ಸೊಗಸಾದ ಮತ್ತು ಅಮೂಲ್ಯವಾದ ವಚನಗಳನ್ನು ಕೇಳಿದ ಕೂಡಲೇ ಗುರುವಿನ ಸೇವೆ ಮಾಡೋದಕ್ಕೆ ಹೇಮಾಡ ಪಂತರು ನಿರ್ಧರಿಸ್ತಾರೆ. ಅವರಿಗೆ ಬೇರೆ ಕೆಲಸ ಸಿಗತ್ತೆ ಅಂತ ಬಾಬಾ ಅವರ ಹೇಳಿದ ಮಾತುಗಳು ಕೂಡ ಹೇಮಾಡ ಪಂತರಿಗೆ ಜ್ಞಾಪಕ ಬರುತ್ತೆ. ಅದು ಯಾವಾಗ ಈಡೇರುತ್ತೋ ಏನೋ ಅಂತ ಬಹಳ ಯೋಚನೆ ಮಾಡ್ತಾರೆ. ಆದರೆ ಸ್ವಲ್ಪದರಲ್ಲೇ ಅದು ನೆರವೇರುತ್ತೆ. ಬಾಬಾರವರ ಮಾತುಗಳು ನಿಜವಾಗತ್ತೆ. ಹೇಮಾಡ ಪಂತರು ಅವರ ಸರ್ಕಾರಿ ಕೆಲಸವನ್ನು ಮತ್ತೆ ಮುಂದುವರಿಸ್ತಾರೆ. ಅವರ ಜೀವನವನ್ನು ಬಾಬಾರವರ ಸೇವೆಗೆ ಮೀಸಲಿಡ್ತಾರೆ. ವಾಚಕರಲ್ಲಿ ಹೇಮಾಡ ಪಂತರು ಒಂದು ಭಿನ್ನಹವನ್ನು ಕೇಳ್ಕೊಂಡಿದ್ದಾರೆ.
ಅದೇನು ಅಂದರೆ ಜಾಡ್ಯತನ, ನಿದ್ದೆ, ಚಂಚಲತೆ ಈ ರೀತಿಯಾದಂಥವನ್ನೆಲ್ಲನೂ ದೂರ ಮಾಡಿ ಏಕಚಿತ್ತದಿಂದ, ನಿಶ್ಚಲ ಚಿತ್ತದಿಂದ ಬಾಬಾರವರ ಕಥೆಗಳ ಕಡೆ ಗಮನ ಕೊಡಿ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿರಿ. ಇದು ನಿಮ್ಮ ಪಾಪಗಳನ್ನೆಲ್ಲ ತೊಲಗಿಸಿ ನಿಮಗೆ ಮುಕ್ತಿಯನ್ನು ದೊರಕಿಸಿಕೊಡುತ್ತೆ. ಬಾಬಾರವರು ಸರ್ವರ ಹೃದಯದಲ್ಲಿಯೂ ಸಿಂಹಾಸನಾಸೀನರಾಗಲಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಅಧ್ಯಾಯದಲ್ಲಿ ನಾವು ಬಾಬಾರವರು ಶಿರ್ಡಿಗೆ ಹೇಗೆ ಬಂದರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. 3ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಶ್ರೀ ಸಾಯಿ ಪ್ರಣಾಮ. ಧನ್ಯವಾದಗಳು.